ಒಂದು ಮರ. ಅದರ ಕೊಂಬೆಗಳಿಂದ ತೂಗುತ್ತಿರುವ ಈ ಗೂಡುಗಳನ್ನು ನೋಡಿ ಮೊದಲ ನೋಟಕ್ಕೆ ಇವು ಯಾರೋ ನೇಯ್ದ ಬುಟ್ಟಿಗಳಂತೆ ಕಾಣಬಹುದು. ಆದರೆ ಇವುಗಳನ್ನು ನಿರ್ಮಿಸಿರುವುದು ಬಯಾ ವೀವರ್ ಬರ್ಡ್. ಗಾತ್ರದಲ್ಲಿ ಚಿಕ್ಕದಾದರೂ ಪ್ರಕೃತಿಯಲ್ಲೇ ಅತ್ಯಂತ ಅದ್ಭುತ ಗೂಡುಗಳನ್ನು ನಿರ್ಮಿಸುವ ಪಕ್ಷಿಗಳಲ್ಲಿ ಇದು ಕೂಡ ಒಂದು. ಆದರೆ ಈ ಗೂಡು ಕೇವಲ ಒಂದು ಆಶ್ರಯವಲ್ಲ, ಇದು ಒಬ್ಬ ಗಂಡು ಪಕ್ಷಿಯ ಕೌಶಲ್ಯದ ಸಂಕೇತ, ತನ್ನ ಜೀವನ ಸಂಗಾತಿಯನ್ನು ಸೆಳೆಯುವ ಮೊದಲ ಪ್ರಯತ್ನ. ಹಾಗಾದರೆ ಒಂದು ಪುಟ್ಟ ಪಕ್ಷಿ ತನ್ನ ಪುಟ್ಟ ಕೊಕ್ಕನ್ನು ಮಾತ್ರ ಬಳಸಿಕೊಂಡು ಗಾಳಿಯಲ್ಲಿ ತೂಗುವ ಇಂತಹ ಅದ್ಭುತ ಗೂಡನ್ನು ಹೇಗೆ ನಿರ್ಮಿಸುತ್ತದೆ? ಬನ್ನಿ, ಬಯಾ ವೀವರ್ ಬರ್ಡ್ನ ಜೀವನದ ಒಂದು ಅದ್ಭುತ ಅಧ್ಯಾಯವನ್ನು ಅರಿಯೋಣ. ಮಳೆಗಾಲ ಬಯಾ ವೀವರ್ ಬರ್ಡ್ನ ಜೀವನದಲ್ಲಿ ಅತ್ಯಂತ ಮಹತ್ವದ ಕಾಲ. ಇದೇ ಹೊಸ ಜೀವನ ಆರಂಭವಾಗುವ ಋತು. ಆದರೆ ಈ ಪಯಣ ಸಂಗಾತಿಯನ್ನು ಹುಡುಕುವುದರಿಂದ ಆರಂಭವಾಗುವುದಿಲ್ಲ, ಒಂದು ಗೂಡಿನಿಂದ ಆರಂಭವಾಗುತ್ತದೆ. ಈ ಜಾತಿಯಲ್ಲಿ ಹೆಣ್ಣು ಪಕ್ಷಿಯೇ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡುತ್ತದೆ. ಆದರೆ ಆ ಆಯ್ಕೆ ಗಂಡು ಪಕ್ಷಿ ನಿರ್ಮಿಸುವ ಗೂಡಿನ ಮೇಲೆ ಅವಲಂಬಿತವಾಗಿರುತ್ತದೆ. ಅದಕ್ಕಾಗಿಯೇ ಗಂಡು ಪಕ್ಷಿ ಮೊದಲು ಸುರಕ್ಷಿತವಾದ ಸ್ಥಳವನ್ನು ಹುಡುಕುತ್ತದೆ. ಬಲವಾದ ಕೊಂಬೆ, ಸುತ್ತಲೂ ತೆರೆದ ವಾತಾವರಣ, ಪರಭಕ್ಷಕರು ಸುಲಭವಾಗಿ ತಲುಪಲಾಗದ ಜಾಗ, ಇದೇ ಅದರ ಆಯ್ಕೆ. ಸ್ಥಳ ನಿಶ್ಚಯವಾದ ಕೂಡಲೇ ಅದು ಹುಲ್ಲುಗಾವಲಿನತ್ತ ಹಾರುತ್ತದೆ. ಉದ್ದವಾದ, ತಾಜಾ, ಬಾಗುವ ಗುಣವಿರುವ ಹುಲ್ಲಿನ ನಾರುಗಳನ್ನು ಕೊಕ್ಕಿನಿಂದ ಎಚ್ಚರಿಕೆಯಿಂದ ಆರಿಸಿಕೊಳ್ಳುತ್ತದೆ. ಏಕೆಂದರೆ ಇನ್ನು ಆರಂಭವಾಗಲಿರುವುದು ಪ್ರಕೃತಿಯ ಅತ್ಯಂತ ಅದ್ಭುತ ಗೂಡು ನಿರ್ಮಾಣಗಳಲ್ಲಿ ಒಂದು. ಗೂಡು ನಿರ್ಮಾಣದ ಮೊದಲ ಹಂತ ಅತ್ಯಂತ ಮಹತ್ವದ್ದು. ಕೊಕ್ಕಿನಲ್ಲಿ ತಂದಿರುವ ಹಸಿರಾದ ಹುಲ್ಲಿನ ನಾರನ್ನು ಗಂಡು ಪಕ್ಷಿ ಕೊಂಬೆಯ ಸುತ್ತ ಎಚ್ಚರಿಕೆಯಿಂದ ಸುತ್ತಿಸಿ ತನ್ನ ಕೊಕ್ಕಿನ ಸಹಾಯದಿಂದ ಭದ್ರವಾಗಿ ಜೋಡಿಸುತ್ತದೆ. ಇದೇ ಇಡೀ ಗೂಡಿನ ಅಡಿಪಾಯ. ಈ ಮೊದಲ ಜೋಡಣೆಯ ಮೇಲೆಯೇ ಮುಂದಿನ ನಿರ್ಮಾಣ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಒಂದರ ನಂತರ ಮತ್ತೊಂದು ಹುಲ್ಲಿನ ನಾರು ಹೀಗೆ ನಿಧಾನವಾಗಿ ವೃತ್ತಾಕಾರದ ಚೌಕಟ್ಟು ರೂಪ ಪಡೆಯಲು ಆರಂಭಿಸುತ್ತದೆ. ಯಾವುದೇ ಅಳತೆ ಸಾಧನವಿಲ್ಲ, ಯಾವುದೇ ನಕ್ಷೆಯೂ ಇಲ್ಲ. ಆದರೂ ಪ್ರತಿಯೊಂದು ನಾರು ತನ್ನ ಸರಿಯಾದ ಜಾಗವನ್ನು ಕಂಡುಕೊಳ್ಳುತ್ತದೆ. ಇನ್ನೂ ಇದು ಒಂದು ಪೂರ್ಣಗೊಂಡ ಗೂಡಲ್ಲ, ಆದರೆ ಈ ಚಿಕ್ಕ ಆರಂಭವೇ ಕೆಲವೇ ದಿನಗಳಲ್ಲಿ ಗಾಳಿಯಲ್ಲಿ ತೂಗುವ ಪ್ರಕೃತಿಯ ಅತ್ಯಂತ ವಿಶಿಷ್ಟವಾದ ಗೂಡುಗಳಲ್ಲಿ ಒಂದಾಗಿ ರೂಪುಗೊಳ್ಳಲಿದೆ. ದಿನಗಳು ಕಳೆದಂತೆ ಗೂಡಿನ ರೂಪವು ಸ್ಪಷ್ಟವಾಗತೊಡಗುತ್ತದೆ. ಆರಂಭದಲ್ಲಿ ಕೇವಲ ಒಂದು ಚೌಕಟ್ಟಿನಂತೆ ಕಂಡಿದ್ದ ನಿರ್ಮಾಣ ಈಗ ನಿಧಾನವಾಗಿ ಸಂಪೂರ್ಣ ಗೂಡಿನ ಆಕಾರ ಪಡೆಯುತ್ತದೆ. ಪ್ರತಿಯೊಂದು ಹೊಸ ಹುಲ್ಲಿನ ನಾರಿನೊಂದಿಗೆ ಅದರ ವಿನ್ಯಾಸ ಮತ್ತಷ್ಟು ಗಟ್ಟಿಯಾಗುತ್ತದೆ. ಈ ಕೆಲಸಕ್ಕೆ ಗಂಡು ಪಕ್ಷಿ ಹೆಚ್ಚಾಗಿ ತಾಜಾ, ಹಸಿರಾದ ಹುಲ್ಲಿನ ನಾರುಗಳನ್ನೇ ಆಯ್ಕೆ ಮಾಡುತ್ತದೆ. ಅವು ಸುಲಭವಾಗಿ ಬಾಗುವುದರಿಂದ ಹೆಣೆಯಲು ಅನುಕೂಲವಾಗುತ್ತವೆ. ಕಾಲ ಕಳೆದಂತೆ ಆ ನಾರುಗಳು ಒಣಗಿ ಇನ್ನಷ್ಟು ಬಿಗಿಯಾಗುತ್ತವೆ. ಇದೇ ಗೂಡಿನ ಬಾಳಿಕೆ ಮತ್ತು ದೃಢತೆಗೆ ಕಾರಣವಾಗುತ್ತದೆ. ನಿರ್ಮಾಣ ಮುಂದುವರಿದಂತೆ ಗೂಡಿನ ಕೆಳಭಾಗದಲ್ಲಿ ಉದ್ದವಾದ ಪ್ರವೇಶದ್ವಾರವೂ ರೂಪುಗೊಳ್ಳುತ್ತದೆ. ಕೆಳಮುಖವಾಗಿ ಇರುವ ಈ ಪ್ರವೇಶದ್ವಾರ ಗೂಡಿನೊಳಗೆ ಪ್ರವೇಶಿಸುವುದನ್ನು ಸುಲಭಗೊಳಿಸುವುದರ ಜೊತೆಗೆ ಮರದ ಮೇಲೆ ಸಂಚರಿಸುವ ಅನೇಕ ಪರಭಕ್ಷಕರಿಗೆ ಅದನ್ನು ತಲುಪುವುದನ್ನು ಕಷ್ಟಕರವಾಗಿಸುತ್ತದೆ. ಇನ್ನೂ ಈ ಗೂಡು ಪೂರ್ಣಗೊಂಡಿಲ್ಲ, ಏಕೆಂದರೆ ಇದರ ನಿರ್ಮಾಣದಲ್ಲಿ ಇನ್ನೂ ಒಂದು ಮಹತ್ವದ ಕ್ಷಣ ಬಾಕಿ ಇದೆ, ಅದರ ನಿರ್ಧಾರ. ಈಗ ಬರಲಿರುವ ಒಂದು ಅತಿಥಿಯ ಕೈಯಲ್ಲಿದೆ.
ಕೆಲ ದಿನಗಳ ನಿರಂತರ ಪರಿಶ್ರಮದ ನಂತರ ಗಂಡು ಬಾಯಾ ವೀವರ್ ಬರ್ಡ್ ಗೂಡಿನ ಮೊದಲ ಹಂತದ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತದೆ. ಈಗ ಅದರ ಗಮನ ಸಂಪೂರ್ಣವಾಗಿ ಒಂದೇ ಗುರಿಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಗೂಡಿನ ಸುತ್ತ ಹಾರಾಡುತ್ತಾ ತನ್ನ ವಿಶಿಷ್ಟ ಕರೆಯ ಮೂಲಕ ಹೆಣ್ಣು ಪಕ್ಷಿಯನ್ನು ಆಹ್ವಾನಿಸಲು ಆರಂಭಿಸುತ್ತದೆ. ಸ್ವಲ್ಪ ಸಮಯದ ಬಳಿಕ ಒಂದು ಹೆಣ್ಣು ಬಾಯಾ ವೀವರ್ ಬರ್ಡ್ ಅಲ್ಲಿಗೆ ಬರುತ್ತದೆ. ಆದರೆ ಅದು ನೇರವಾಗಿ ಗೂಡಿನೊಳಗೆ ಪ್ರವೇಶಿಸುವುದಿಲ್ಲ. ಮೊದಲು ಕೊಂಬೆಯ ಮೇಲೆ ಕುಳಿತು ಗೂಡಿನ ಹೊರಭಾಗವನ್ನು ವಿವಿಧ ಕೋನಗಳಿಂದ ಗಮನಿಸುತ್ತದೆ. ನಂತರ ನಿಧಾನವಾಗಿ ಗೂಡಿನೊಳಗೆ ಪ್ರವೇಶಿಸಿ ಅದರ ಹೆಣಿಗೆ, ಸ್ಥಿರತೆ ಮತ್ತು ಒಟ್ಟಾರೆ ನಿರ್ಮಾಣವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತದೆ. ಈ ಕೆಲವೇ ಕ್ಷಣಗಳು ಗಂಡು ಪಕ್ಷಿಯ ಹಲವು ದಿನಗಳ ಪರಿಶ್ರಮದ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಹೆಣ್ಣು ಪಕ್ಷಿಗೆ ಗೂಡು ಇಷ್ಟವಾದರೆ ಅವು ಜೋಡಿಯಾಗುತ್ತವೆ. ನಂತರ ಗಂಡು ಪಕ್ಷಿ ಗೂಡಿನ ಉಳಿದ ಭಾಗದ ನಿರ್ಮಾಣವನ್ನು ಪೂರ್ಣಗೊಳಿಸುತ್ತದೆ. ಆದರೆ ಗೂಡು ಅವಳ ನಿರೀಕ್ಷೆಯನ್ನು ಪೂರೈಸದಿದ್ದರೆ ಅವಳು ಅಲ್ಲಿಂದ ಹಾರಿ ಹೋಗುತ್ತಾಳೆ. ಆಗ ಗಂಡು ಪಕ್ಷಿ ಮತ್ತೊಮ್ಮೆ ಹೊಸ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ತನ್ನ ಪರಿಶ್ರಮವನ್ನು ಮೊದಲಿನಿಂದಲೇ ಆರಂಭಿಸಬೇಕಾಗುತ್ತದೆ. ಹೆಣ್ಣು ಪಕ್ಷಿ ಗೂಡನ್ನು ಒಪ್ಪಿಕೊಂಡ ನಂತರ ಅವೆರಡೂ ಜೋಡಿಯಾಗುತ್ತವೆ. ಆ ಕ್ಷಣದಿಂದ ಗೂಡು ನಿರ್ಮಾಣದ ಅಂತಿಮ ಹಂತ ಆರಂಭವಾಗುತ್ತದೆ. ಗಂಡು ಪಕ್ಷಿ ಗೂಡಿನ ಉಳಿದ ಭಾಗವನ್ನು ಪೂರ್ಣಗೊಳಿಸುತ್ತಿದ್ದರೆ, ಹೆಣ್ಣು ಪಕ್ಷಿಯು ಗೂಡಿನ ಒಳಭಾಗವನ್ನು ಮೊಟ್ಟೆಯಿಡಲು ಮತ್ತು ಮರಿಗಳನ್ನು ಬೆಳೆಸಲು ಸೂಕ್ತವಾಗುವಂತೆ ಸಜ್ಜುಗೊಳಿಸುವ ಕಾರ್ಯದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ. ಕೆಲವೇ ದಿನಗಳಲ್ಲಿ ಗೂಡು ಸಂಪೂರ್ಣ ರೂಪ ಪಡೆಯುತ್ತದೆ. ನಂತರ ಹೆಣ್ಣು ಪಕ್ಷಿ ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಮುಂದಿನ ದಿನಗಳಲ್ಲಿ ಆ ಮೊಟ್ಟೆಗಳಿಂದ ಪುಟ್ಟ ಮರಿಗಳು ಹೊರಬರುತ್ತವೆ. ಆಹಾರವನ್ನು ಹುಡುಕುವ ಜವಾಬ್ದಾರಿಯನ್ನು ಪೋಷಕ ಪಕ್ಷಿಗಳು ಹಂಚಿಕೊಂಡರೆ ಗೂಡಿನೊಳಗೆ ಮರಿಗಳು ಸುರಕ್ಷಿತವಾಗಿ ಬೆಳೆಯುತ್ತವೆ. ಈ ತೂಗು ಗೂಡಿನ ವಿನ್ಯಾಸ ಕೇವಲ ಸುಂದರವಾಗಿರುವುದಕ್ಕಾಗಿ ಅಲ್ಲ, ಅದರ ಪ್ರತಿಯೊಂದು ಹೆಣಿಗೆಯೂ ಒಂದು ಉದ್ದೇಶವನ್ನು ಹೊಂದಿದೆ. ಗಾಳಿಯ ಹೊಡೆತವನ್ನು ತಡೆದುಕೊಳ್ಳುವ ದೃಢತೆ, ಮಳೆಯಲ್ಲೂ ರಕ್ಷಣೆ ಹಾಗೂ ಮರದ ಮೇಲೆ ಸಂಚರಿಸುವ ಅನೇಕ ಪರಭಕ್ಷಕರಿಗೆ ಸುಲಭವಾಗಿ ತಲುಪಲಾಗದ ವಿನ್ಯಾಸ, ಇವೆಲ್ಲವೂ ಮರಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡೇ ರೂಪುಗೊಂಡಿವೆ. ಕಾಲ ಕಳೆದಂತೆ ಮರಿಗಳ ರೆಕ್ಕೆಗಳು ಬಲಗೊಳ್ಳುತ್ತವೆ. ಒಂದು ದಿನ ಇದೇ ಗೂಡಿನ ಬಾಯಿಯಿಂದ ಹೊರಬಂದು ಅವು ತಮ್ಮ ಮೊದಲ ಹಾರಾಟವನ್ನು ಆರಂಭಿಸುತ್ತವೆ. ಒಂದೇ ಒಂದು ಹುಲ್ಲಿನ ನಾರಿನಿಂದ ಆರಂಭವಾದ ಈ ಪಯಣ ಹೊಸ ತಲೆಮಾರಿನ ಹಾರಾಟದೊಂದಿಗೆ ತನ್ನ ಮೊದಲ ಅಧ್ಯಾಯವನ್ನು ಪೂರ್ಣಗೊಳಿಸುತ್ತದೆ. ಒಂದು ಹುಲ್ಲಿನ ನಾರು, ಒಂದು ಪುಟ್ಟ ಚಂಚು ಮತ್ತು ಅಚಲವಾದ ಪರಿಶ್ರಮ, ಇಷ್ಟನ್ನೇ ಆಧಾರವಾಗಿಸಿಕೊಂಡು ಬಾಯಾ ವೀವರ್ ಬರ್ಡ್ ತನ್ನ ಬದುಕಿನ ಅತ್ಯಂತ ಮಹತ್ವದ ಆಶ್ರಯವನ್ನು ನಿರ್ಮಿಸುತ್ತದೆ. ಅದರ ಗೂಡಿನ ಪ್ರತಿಯೊಂದು ಹೆಣಿಗೆಯಲ್ಲೂ ಕೇವಲ ಕೌಶಲ್ಯವಷ್ಟೇ ಅಲ್ಲ, ಲಕ್ಷಾಂತರ ವರ್ಷಗಳ ವಿಕಾಸದ ಜಾಣ್ಮೆಯೂ ಅಡಗಿದೆ. ಪ್ರಕೃತಿಯ ಅತ್ಯಂತ ಅದ್ಭುತ ನಿರ್ಮಾಣಗಳು ಯಾವಾಗಲೂ ಗಾತ್ರದಲ್ಲಿ ದೊಡ್ಡದಾಗಿರುವುದಿಲ್ಲ. ಕೆಲವೊಮ್ಮೆ ಒಂದು ಪುಟ್ಟ ಪಕ್ಷಿಯ ನಿರ್ಮಾಣ ಕೌಶಲ್ಯದಲ್ಲಿಯೇ ಪ್ರಕೃತಿಯ ಅಸಾಮಾನ್ಯ ಬುದ್ಧಿವಂತಿಕೆ ನಮ್ಮ ಕಣ್ಮುಂದೆ ಜೀವಂತವಾಗಿರುತ್ತದೆ. ಅಂತಹ ಪ್ರತಿಯೊಂದು ಜೀವಿಯೂ ನಮ್ಮ ಕಾಡುಗಳ ಕಥೆಯನ್ನು ಮುಂದುವರಿಸುತ್ತಿದೆ. ಆ ಕಥೆಗಳು ಉಳಿಯಬೇಕಾದರೆ ಅವುಗಳ ನೆಲೆಗಳು ಉಳಿಯಬೇಕು. ಏಕೆಂದರೆ ಪ್ರಕೃತಿಯನ್ನು ಕಾಪಾಡುವುದು ಎಂದರೆ ಕೇವಲ ಜೀವಿಗಳನ್ನು ಉಳಿಸುವುದಲ್ಲ, ಅವು ಹೆಣೆದಿರುವ ಬದುಕಿನ ಕಥೆಯನ್ನೂ ಉಳಿಸುವುದು. ಪ್ರಕೃತಿಯ ಬಗ್ಗೆ ನಾವು ತಿಳಿದಷ್ಟು ಅದರ ಅಚ್ಚರಿಯ ನಿಗೂಢತೆ ಇನ್ನಷ್ಟು ತೆರೆದುಕೊಳ್ಳುತ್ತಲೇ ಇರುತ್ತದೆ. ಇದು ಮಾಯಾವನ ವೈಲ್ಡ್ ಲೈಫ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.